ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ರಾಜ್‌ಕುಮಾರ್ ಅವರ ಚಿತ್ರಗಳು ಎಲ್ಲ ಚಿತ್ರರಸಿಕರ ಮನಸ್ಸನ್ನು ಗೆದ್ದಂತಹ ಚಿತ್ರಗಳೇ. 1954ರಲ್ಲಿ ಬಿಡುಗಡೆಯಾದಂತಹ ಬೇಡರ ಕಣ್ಣಪ್ಪ ಚಿತ್ರದಿಂದ ಶಬ್ದವೇದಿ ಚಿತ್ರದ ತನಕ ಡಾಕ್ಟರ್ ರಾಜ್‌ಕುಮಾರ್ ಅವರ ಅಭಿನಯ ಎಲ್ಲರ ಹೃದಯವನ್ನು ಗೆದ್ದಿತ್ತು. ಆರಂಭದ ದಿನಗಳಿಂದ ರಂಗಭೂಮಿಯಿಂದ ಆಗುತ್ತಾನೆ ಬಂದಂತಹ ಡಾಕ್ಟರ್ ರಾಜ್‌ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಾಗ ಎಲ್ಲವೂ ಹೊಸತು, ಏನೂ ಗೊತ್ತಿಲ್ಲ. ಆದರೆ ಅನಿವಾರ್ಯವಾಗಿ ಅಲ್ಲಿರಲೇಬೇಕಾಯಿತು. ಮುಂದಿನ ಬದುಕು ಚಿತ್ರರಂಗದಲ್ಲೇ ಇತ್ತು. ಬೇಡರ ಕಣ್ಣಪ್ಪ ನಾಟಕ ಗುಬ್ಬಿ ಕಂಪನಿಯಲ್ಲಿ ಆಡ್ತಿದ್ದಂತಹ ಒಂದು ನಾಟಕ. ಆ ನಾಟಕದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರೇ ನಾಯಕರಾಗಿ ಅಭಿನಯಿಸ್ತಾ ಇದ್ದರು. ಆ ಚಿತ್ರ ಮೊದಲು ನಾಟಕವಾಗಿತ್ತು. ಆ ಚಿತ್ರವನ್ನು ಎಚ್ ಎಲ್ ಸಿಂಹ ಅವರು ತೆಗೆದರು. ಆರ್ ಸುದರ್ಶನಂ ಅವರು ಆ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಹಾಗೆ ಆ ಚಿತ್ರದ ಎಲ್ಲ ಹಾಡುಗಳನ್ನು ಲಾವಣಿ ವಿದ್ವಾನ್ ನಂಜಪ್ಪನವರು ಬರೆದಿದ್ದಾರೆ. ಅವರು ಮುಂದೆ ನಂಜು ಕವಿ ಎಂಬ ಹೆಸರಿನಿಂದ ಚಿತ್ರಗೀತೆಗಳನ್ನು ಬರೀತಾರೆ. ಈ ಚಿತ್ರಕ್ಕೆ ಲಾವಣಿ ನಂಜಪ್ಪ ಎಂಬುದಾಗಿ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನೇ ಟೈಟ್ಲಲ್ಲಿ ತೋರಿಸಲಾಗುತ್ತೆ. ಎಮ್ ಎಲ್ ವಸಂತ್ ಕುಮಾರಿ ಅವರು ಹಾಡಿದ್ದಾರೆ. ಸಿ ಎಸ್ ಜಯರಾಮನ್ ಅವರು ಹಾಡಿದ್ದಾರೆ. ಹೀಗೆ ಇತರ ಕಲಾವಿದರು ಧ್ವನಿಯನ್ನು ನೀಡಿದ್ದಾರೆ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ. ಈ ಚಿತ್ರದ ಮುಖ್ಯ ಪಾತ್ರ ಯಾವುದು ಅಂತ ಹೇಳಿದ್ರೆ ದಿನ್ನಪ್ಪನ ಪಾತ್ರ. ಏನೂ ಅರಿಯದಂತಹ ಮುಗ್ಧ, ಬೇಟೆಯಾಡಿ ಬದುಕುವಂತಹ ಒಂದು ಕಾಯಕ. ಪತ್ನಿ ಸೌಮ್ಯ ಸ್ವಭಾವದವಳು. ಈತನಿಗೆ ದೇವರಾಗಲಿ ಅಥವಾ ಮತ್ತೊಂದಾಗಲಿ ಯಾವುದರಲ್ಲೂ ನಂಬಿಕೆ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಆ ಭಕ್ತಿಯ ಭಾವನೆ ಮೂಡಿಸಲಿಕ್ಕೆ ಅಲ್ಲಿಯ ದೇವಸ್ಥಾನದ ಅರ್ಚಕನ ಮಗ ಕಾಶಿ ಪ್ರಯತ್ನಿಸ್ತಾನೆ. ಅದರಲ್ಲಿ ಯಶಸ್ಸು ಕೂಡ ಆಗುತ್ತೆ. ಹೇಗೆ ಯಶಸ್ಸಾಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ದೇವರಿಗೆ ನೈವೇದ್ಯಕ್ಕೆ ಏನಿಡಬೇಕು, ತಾನು ಬೇಟೆಯಾಡಿದ ಪ್ರಾಣಿಯನ್ನೇ ತಂದು ಅದರ ಮಾಂಸವನ್ನು ತಂದು ಇಟ್ಟಿರ್ತಾನೆ. ಅವನಿಗೆ ಅರಿವಿಲ್ಲ ಏನು ತಂದಿಡಬೇಕು ಏನು ಇಲ್ಲ ಅಂಥೇಳಿ. ಭಕ್ತಿ ಪೂಜೆ ಇದು ಯಾವುದೂ ಅವನಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವರಲ್ಲಿ ಅವನಿಗೆ ಶ್ರದ್ಧೆ ಉಂಟಾಗಿರುತ್ತೆ. ಆ ನಂತರದಲ್ಲಿ ಸಾಕಷ್ಟು ಸೀನ್ಗಳು ಬರ್ತವೆ ಹೋಗ್ತವೆ. ಜಿ ವಿ ಅಯ್ಯರವರ ಪಾತ್ರ ಬಹಳ ಅಮೋಘವಾಗಿದೆ. ಆ ದೇಗುಲದ ಅರ್ಚಕ. ಮತ್ತು ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ನರಸಿಂಹರಾಜು ಅವರ ಪಾತ್ರ, ಕಾಶಿ ಪಾತ್ರ ಬಹಳ ಚೆನ್ನಾಗಿದೆ. ಮತ್ತು ಇತರ ಪಾತ್ರಗಳು ಪಂಡ್ರಿಬಾಯಿ, ಆ ದಿನ್ನಪ್ಪನ ಸತಿಯ ಪಾತ್ರ, ಆಪಾದನೆಗೆ ಒಳಗಾಗೋದು, ಕೊನೆಗೆ ಕಂಬದಲ್ಲಿ ಕಟ್ಟಿ ಹೊಡೆಸಿಕೊಳ್ಳುವಂತಹ ದೃಶ್ಯಗಳು, ಇವೆಲ್ಲವೂ ಕೂಡ ನಿಜವಾಗಿಯೂ ಡಾಕ್ಟರ್ ರಾಜ್‌ಕುಮಾರ್ ಅವರು ಆ ಚಿತ್ರವನ್ನು ಈಗ ನಾವು ನೋಡಿದಾಗ ಏನಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಡಬ್ಬಿಂಗ್ ವಾಯ್ಸ್ ಅವ್ರದ್ದೇ, ಡಾಕ್ಟರ್ ರಾಜ್‌ಕುಮಾರ್ ಅವ್ರದ್ದೇ. ಒಂದು ಡೈಲಾಗ್ನಲ್ಲೂ ಕೂಡ ದೋಷ ಇಲ್ಲ. ಅಲ್ಪಪ್ರಾಣ ಮಹಾಪ್ರಾಣದ ದೋಷವಿಲ್ಲ. ಡಾಕ್ಟರ್ ರಾಜ್‌ಕುಮಾರ್ ಅವರು ಹುಟ್ಟಿ ಬೆಳೆದಂತಹ ಸ್ಥಳ ತಮಿಳುನಾಡಿನ ಬಾರ್ಡರ್ ಸೆಂಗಾನಲ್ಲೂರು, ಗಾಜನೂರು ಇಂತಹ ಸ್ಥಳಗಳಲ್ಲಿ ಹುಟ್ಟು ಬೆಳೆದವರು. ಆದರೂ ಕೂಡ ಅಚ್ಚ ಕನ್ನಡವನ್ನು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಯಾರೂ ಕೂಡ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಕನ್ನಡ ಇವತ್ತು ಹೇಗಿದೆ ಅಂದರೆ ಹಕಾರ ಹಕಾರಗಳು, ಮಹಾಪ್ರಾಣ ಅಲ್ಪಪ್ರಾಣಗಳು ಯಾವುದೂ ಸ್ಪಷ್ಟವಾಗಿಲ್ಲ. ಇವತ್ತು ಮೀಡಿಯಾ ನೋಡ್ತಾ ಇದ್ದೇವೆ. ಆದರೆ ಅಣ್ಣವರು ಗುಬ್ಬಿ ಕಂಪನಿ ಹೇಗಿತ್ತು ಅಂದರೆ ಅದು ಒಂದು ದೊಡ್ಡ ಕುಲುಮೆ ಇದ್ದ ಹಾಗೆ. ಬಹಳ ಸ್ಪಷ್ಟವಾಗಿ ಬರೋ ತನಕ ಅದು ಬಿಡ್ತಾ ಇರಲಿಲ್ಲ. ಅಲ್ಲಿ ಬಂದಂತಹ ಎಲ್ಲ ಕಲಾವಿದರು ಕೂಡ ಉಚ್ಚಾರಣೆಯಲ್ಲಿ ಮತ್ತು ಅದನ್ನು ಪ್ರಕಟಿಸುವ ರೀತಿಯಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಭಿನಯ, ಹಾಡು ಎಲ್ಲವೂ ಕೂಡ ಇದ್ದದರಿಂದ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೊದಲ ಚಿತ್ರವೇ ಯಶಸ್ವಿ ಚಿತ್ರವಾಯಿತು. 200 ದಿನ ಪ್ರದರ್ಶನಗೊಳ್ತು ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರವಾಯಿತು. ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಈ ಚಿತ್ರ ನಾಂದಿ, ಮುಂದಿನ ಹಾದಿಗೆ ನಾಂದಿಯಾಯಿತು. ಮುಂದೆ ಎಲ್ಲ ಚಿತ್ರಗಳು ಯಶಸ್ವಿ ಚಿತ್ರಗಳೇ ಆದವು. ಅದು ಪೌರಾಣಿಕ ಆಧಾರಿತ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಸಾಮಾಜಿಕ ಚಿತ್ರಗಳು ಮತ್ತು ಜಾನಪದ ಕಥೆಗಳನ್ನು ಆಧರಿಸಿದಂತಹ ಚಿತ್ರಗಳು, ಬಾಂಡ್ ಮೂವೀಸು ಎಲ್ಲ ಬಂದು ಡಾಕ್ಟರ್ ರಾಜ್‌ಕುಮಾರ್ ಟೋಟಲಿ ದೊಡ್ಡ ಕಲಾವಿದರಾಗಿ ಜಗತ್ತೇ ಮೆಚ್ಚುವಂತಹ ಸಕಲ ವಿದ್ಯೆಯನ್ನು ಬಲ್ಲಂತಹ ಕಲಾವಿದರಾಗಿ ನಮ್ಮಗಳ ಹೃದಯದಲ್ಲಿ ಇದ್ದಾರೆ. ಅವರ ಹಾಡು, ಅಭಿನಯ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬ್ಯೂಟಿಫುಲ್. ಅವರನ್ನು ಮೀರಿಸಲಿಕ್ಕೆ ಯಾರೂ ಕೂಡ ಈ ನೆಲದಲ್ಲಿ ಹುಟ್ಟಿಲ್ಲ ಅಂತಹ ಕಲಾವಿದ. ಅಂತಹ ಡಾಕ್ಟರ್ ರಾಜ್‌ಕುಮಾರ್ ಇದ್ದಂತಹ ಕಾಲದಲ್ಲಿ
ಡಾಕ್ಟರ್ ರಾಜ್‌ಕುಮಾರ್ ಅವರನ್ನು ನೋಡಿದಂತಹ ನಾವೇ ಧನ್ಯರು ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದರೆ ಅವರು ಹಾಡಿದಂತಹ ಹಾಡುಗಳು ಅವರು ಸಂಪತ್ತಿಗೆ ಸವಾಲ್ನಿಂದ ಹಾಡಿದ್ರು ಅಂತ ಹೇಳ್ತಾರೆ. ಸಂಪತ್ತಿಗೆ ಸವಾಲ್ ಅಲ್ಲಿಂದ ರೀಸ್ಟಾರ್ಟ್ ಮಾಡಿದ್ದವರು. ಅವರು ಹಾಡಿದಂತಹ ಮೊದಲ ಹಾಡು ಅಂತ ಹೇಳಿದ್ರೆ ಓಯಲೇಶ್ವರ ಚಿತ್ರದಲ್ಲಿ ವಿಜಯ ನಾರಸಿಂಹ ಬರೆದು ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದಂತಹ ಶರಣೋ ಶಂಭೋ ಅದು ಮೊದಲ ಗೀತೆ. ಇನ್ನು 1958ರಲ್ಲಿ ತೆರೆಗೆ ಬಂದಂತಹ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಎಸ್ ಜಾನಕಿಯವರ ಜೊತೆಯಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರು ತುಂಬಿತು ಮನವ ತುಂಬಿತು ತನುವ ಈ ಗೀತೆಯನ್ನು ಹಾಡಿದ್ದಾರೆ. ಆಮೇಲೆ ಇದರಲ್ಲಿ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ನಾರಿಯ ಸೀರೆ ಕದ್ದ ಆ ಹಾಡು ಮತ್ತು ಇಳೆಯರಾಜ ಅವರ ಒಂದು ಒತ್ತಾಸೆಯ ಮೇರೆಗೆ ಡಾಕ್ಟರ್ ರಾಜ್‌ಕುಮಾರ್ ಅವರು ಈ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಯಾರೇ ಕೂಗಾಡಲಿ ಅಲ್ಲಿಂದ ಅವರು ಶುರುವಾಯಿತು. ಆನಂತರ ಅವರ ಚಿತ್ರಗಳಿಗೆ ಅವರೇ ಧ್ವನಿಯನ್ನು ನೀಡುವ ಮೂಲಕ ಡಾಕ್ಟರ್ ರಾಜ್‌ಕುಮಾರ್ ಗಾನ ಗಂಧರ್ವರಾಗಿ ಅವರು ಚಿತ್ರಗಳಿಗೆ ಮಾತ್ರ ಅಲ್ಲ ಭಾವಗೀತೆಗಳನ್ನು ಹಾಡಿದ್ದಾರೆ, ಭಕ್ತಿಗೀತೆಗಳನ್ನು ಹಾಡಿದ್ದಾರೆ ಮತ್ತು ಜನಪದ ಶೈಲಿಯ ಗೀತೆಗಳನ್ನು ಸಹ ಡಾಕ್ಟರ್ ರಾಜ್‌ಕುಮಾರ್ ಅವರು ಹಾಡಿದ್ದಾರೆ. ಅವರ ಅಭಿನಯ, ಹಾಡು ಎಲ್ಲಕ್ಕೂ ಮಿಗಿಲಾಗಿ ಅವರು ಬದುಕಿ ಬಾಳಿದ ರೀತಿ ಇದೆಯಲ್ಲ ಅದು ಅನುಸರಣೀಯ ಮತ್ತು ಆದರ್ಶಮಯ. ಅಂತಹ ಒಬ್ಬ ಮಹಾಪುರುಷ ಈ ನೆಲದಲ್ಲಿ ಜನ್ಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತೇನೆ. ಧನ್ಯವಾದ ಸ್ನೇಹಿತರೆ.